ಹುಬ್ಬಳ್ಳಿಯಲ್ಲಿ ಸುರಿದ ಭಾರೀ ಮಳೆಗೆ ಈಗಾಗಲೇ ಜನಜೀವನ ಅಸ್ತವ್ಯಸ್ತ ಆಗಿರುವಂತದ್ದು. ಈಗಾಗಲೇ ನಾವೇನು ಹುಬ್ಬಳ್ಳಿಯ ಗಣೇಶ್ ನಗರದಲ್ಲಿದ್ದೀವಿ. ಈ ಗಣೇಶ್ ನಗರದಲ್ಲಿ ಎಲ್ಲಾ ಮನೆಗೂ ಕೂಡ ಸಂಪೂರ್ಣವಾಗಿ ಏನು 80% ಮನೆಗಳಿಗೆ ನೀರು ನುಗ್ಗಿರುವಂತದ್ದು. ಈಗ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಮನೆಗಳಲ್ಲಿ ನೀರು ನಿಂತಿದೆ ಅಂತ. ಈ ಏನು ಮನೆ ನಾವು ತೋರಿಸ್ತಾ ಇದ್ದೀವಿ, ಇದೇ ಮನೆಯಲ್ಲಿ ವಾಸಿಸಿರುವಂತ ಒಬ್ಬ ವೃದ್ಧೆಯಲ್ಲಿ ಮಲಗೋಕೆ ಆಗದಂತಹ ಪರಿಸ್ಥಿತಿಯಲ್ಲಿ ಇರುವಂತದ್ದು. ಈ ಒಂದು ದೃಶ್ಯ ನೋಡಿದ್ರೆ ನಿಜಕ್ಕೂ ಒಂದು ಮನ ಕಲಕುವಂತಹ ದೃಶ್ಯ ಅಂತ ಅನಿಸದೆ ಇರಲಾರ್ದು. ಯಾಕಂತಂದ್ರೆ ಈಗಾಗಲೇ ನಾವು ಈ ಒಂದು ಟ್ಯಾಂಕರ್ ನ ನೋಡ್ತಾ ಇರ್ಬೋದು. ಈ ಟ್ಯಾಂಕರ್ ನಲ್ಲಿ ಒಬ್ಬ ವೃದ್ಧೆ ಕೂಡ ಇರುವಂತದ್ದು. ಯಾಕಂತಂದ್ರೆ ಸಂಪೂರ್ಣವಾಗಿ ಆ ಮನೆಯಲ್ಲಿ ನೀರು ತುಂಬಿರುವಂತದ್ದು, ಅಲ್ಲಿ ಮಲಗೋಕ್ಕೂ ಕೂಡ ಆಗದೆ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಈಗ ನಾವು ಆ ವೃದ್ಧೆ ಜೊತೆ ಮಾತಾಡುವಂತ ಪ್ರಯತ್ನ ಮಾಡೋಣ. ಅಮ್ಮಾರ, ಪ್ರತಿ ವರ್ಷ ಹೆಂಗಾಗತ್ರಿ? ಏನ್ರಿ ಹಿಂಗಾದ್ರ ಸಮಸ್ಯೆ? ಈಗ ನೀವು ಇದ್ರೊಳಗ ಮಕ್ಕೊಂಡ್ರಿ, ಟ್ಯಾಂಕರ್ ಒಳಗ, ಹಿಂಗಾದ್ರ ಅಂತ ಏನ್ ಮಾಡೋದ್ರಿ? ಅಲ್ಲಮ್ಮ, ಈಗ ಮನ್ಯಾಗ ಮಕ್ಕೊಳಕ್ ಆಗ್ಲಾರ್ದಂತ ಪರಿಸ್ಥಿತಿ ಆಗ್ಬಿಟ್ಟೈತಿ. ನೀ ಗಾಡಿಯಾಗ ಮಕ್ಕೊಂಡಿಯಲ್ಲ? ಹುಡುಗ ತಂದ ಹಾಕಿದ್ರಿ ಇಲ್ಲ, ನಡ್ಯಾಕ ಬರ್ದಲ್ರಿ. ಅಲ್ಲ, ಇಂತ ಪರಿಸ್ಥಿತಿ ಒಳಗ ಇಂತ ಜಗದಾಗ ಅದಿರಲ್ಲ, ಹೆಂಗಂತ? ಅಲ್ಲ, ಏನ್ರ ಹೆಚ್ಚು ಕಡಿಮೆ ಆದ್ರೆ ಯಾರ ಅದಕ್ ಜವಾಬ್ದಾರಿ ಅಂತ? ದೇವ್ರಿ, ಮತ್ತೆ ಏನ್ ಮಾಡೋದ್ರಿ? ಅಲ್ಲ, ಎಷ್ಟಮ್ಮ ವಯಸ್ಸು ನಿನಗೂ? ಎಷ್ಟು ವಯಸ್ಸು? 75 ರೀ. ಇಷ್ಟು ಏನು 75 ವಯಸ್ಸಿನಲ್ಲಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ವೃದ್ಧ ಇರುವಂತದ್ದು ನಿಜಕ್ಕೂ ಮನ ಕಲ್ಕುವಂತ ದೃಶ್ಯ ಆಗಿರುವಂತದ್ದು. ಇಂಥ ಪರಿಸ್ಥಿತಿಯಲ್ಲಿ ಇಲ್ಲಿ ಇವರಷ್ಟೇ ಅಲ್ಲದೆ ಎಲ್ಲಾ ಜನರು ಕೂಡ ಇಂಥ ಪರಿಸ್ಥಿತಿಯಲ್ಲಿ ಪರದಾಟವನ್ನ ನಡೆಸ್ತಾ ಇರುವಂತದ್ದು. ಈ ಒಂದು ಸಮಸ್ಯೆಗೆ ಶಾಶ್ವತ ಪರಿಹಾರ ಯಾವಾಗ ಸಿಗುತ್ತೋ ಅಂತ ಇಲ್ಲಿನ ಜನರು ಕಾಯ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಕಾಶ್ ಮುಳ್ಳಳ್ಳಿ ಜೊತೆ ವಿನೋದ್ ಹೆಚ್ಚಂಗಿ, ನ್ಯೂಸ್ ಫಸ್ಟ್ ಹುಬ್ಬಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.